ವೆಲ್ಕಮ್ ಟು ಮನಿ ಉಚಾ ಕುಕಿಂಗ್ ಚಾನಲ್. ಇವತ್ತು ನಾವು ಬಾಳೆಕಾಯಿ ಬಳಸಿ ಅದರಲ್ಲಿ ರುಚಿಯಾದ ಬಾಳೆಕಾಯಿ ಪಲ್ಯ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಇದು ತುಂಬ ರುಚಿಯಾಗಿರುತ್ತೆ. ಚಪಾತಿಗೆ ಅಥವಾ ಸೊಪ್ಪು ಸಾರು ಮಾಡಿದಾಗ, ಬೇಳೆ ಸಾರು ಮಾಡಿದಾಗ, ಸೈಡ್ ಡಿಶ್ಶು, ಹಪ್ಪಳ ಏನಾದರೂ ಇಲ್ಲ ಅಂದರೆ ಈ ಥರನೂ ಮಾಡಿ ತಿನ್ನಿ. ತುಂಬಾ ರುಚಿಯಾಗಿರುತ್ತೆ. ತುಂಬ ಈಸಿ ಮಾಡೋದು. ಹೇಗೆ ಮಾಡೋದು ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಇದಕ್ಕೆ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು. ಇದಕ್ಕೆ ಎಣ್ಣೆ ಮುಂದೆ ಇದ್ರೇ ರುಚಿ ಇರೋದು, ಇಲ್ಲ ರುಚಿ ಇರಲ್ಲ ಅಷ್ಟೊಂದು. 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಚೆನ್ನಾಗಿ ಫ್ರೈ ಆದ್ರೇ ರುಚಿ ಬರೋದು, ಇಲ್ಲ ರುಚಿ ಬರಲ್ಲ. ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗಬೇಕಿದು. ಎಲ್ಲ ಈ ಪಲ್ಯದಲ್ಲಿ ಎಲ್ಲನೂ ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ. ಇದು ತುಂಬ ಸಿಂಪಲ್. ಇದು ಪಲ್ಯ ತುಂಬಾ ಈಸಿ ಮಾಡೋಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕಿಕೊಳ್ಳಿ, ಯಾಕಂದರೆ ಎಣ್ಣೆಯಲ್ಲಿ ಈರುಳ್ಳಿನೂ ಬೇಗನೂ ಫ್ರೈ ಆಗುತ್ತೆ ಅಂತ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕೊಂಡ್ಬಿಟ್ರೆ ಈರುಳ್ಳಿನೂ ಬೇಗ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಈರುಳ್ಳಿ ಎಲ್ಲನೂ ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗಿದೆ ಅಂದ ತಕ್ಷಣವೇ ಸಣ್ಣಕ್ಕೆ ಹೆಚ್ಚಿರುವ ಆನಿಯನ್, ಈ ಟೊಮೆಟೋಸ್ನ ಹಾಕಿಕೊಳ್ಳಿ. ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ. ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಆಗಲು ಬಿಡಿ. ಇದೆಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್, 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಟರ್ಮರಿಕ್ ಪೌಡರ್ ಹಾಕಿಬಿಟ್ಟು ಎಲ್ಲ ಮಸಾಲೆನಲ್ಲೆಲ್ಲ ಪುಡಿಗಳೆಲ್ಲ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ. ಇದಕ್ಕೆ ಬಾಳೆಕಾಯಿನ ಸಿಪ್ಪೆ ಸ್ವಲ್ಪ ಎರಿಬೇಕು. ಎರೆದುಬಿಟ್ಟು ಈ ಥರ ಸಣ್ಣಕ್ಕೆ ಹೆಚ್ಕೊಂಡು ನೀರೆಲ್ಲ ಹಾಕಿಟ್ಕೊಂಡಿದ್ವಿ. ಯಾಕಂದರೆ ಹಾಗೆ ಹೆಚ್ಚಿಬಿಟ್ಟು ಇಟ್ಬಿಟ್ಟು ಅಂದರೆ ಬ್ಲ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಳ್ಳಿ. ವಾಶ್ ಮಾಡಿಬಿಟ್ಟು ಹಂಗೆ ಡೈರೆಕ್ಟ್ ನಾವು ಫ್ರೈ ಮಾಡಿರುವ ಟೊಮೆಟೊ, ಈರುಳ್ಳಿಗೆಲ್ಲ ಮಸಾಲೆಗೆಲ್ಲನೂ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಲು ಬಿಡಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗಲಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ, ಆವಾಗಲೇ ಟೇಸ್ಟ್ ಬರೋದು. ಈಗ ಇದು ಮುಳುಗುವಷ್ಟು ನೀರು ಹಾಕಿಕೊಂಡು ಚೆನ್ನಾಗಿ ಕೊತ ಅಂತ ಕುದಿಯಲು ಬಿಡಿ. ಅಷ್ಟೇ, ಕೊತ ಅಂತ ಕುದಿಯಲು ಬಿಟ್ಟರೆ ಈ ಥರ ಆಗುತ್ತೆ ನೋಡಿ. ಅಷ್ಟೇ, ಬಾಳೆಕಾಯಿ ಪಲ್ಯ ಸವಿಯಲು ಸಿದ್ಧ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.